ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಇವತ್ತು ಯಾರ ವಿಡಿಯೋಸ್ ಮೇಲೆ ರಿಯಾಕ್ಷನ್ ಮಾಡಕತ್ತೇವೆ ಅಂದ್ರೆ ಕರ್ನಾಟಕದಾಗ ದೇವ್ರು ಅನ್ಕೊಂಡ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಾಗ ಹವಾನ ಕ್ರಿಯೇಟ್ ಮಾಡಿದಂತ ಒನ್ ಆಫ್ ಮೈ ಫೇವ್ರೇಟ್ ಲಾಗರ್ ಅಂತಾನೆ ಹೇಳ್ಬೋದು. ಅವ್ರು ಬೇರೆ ಯಾರು ಅಲ್ಲ, ಡಾಕ್ಟರ್ ಬ್ರೋ ಅವರು. ಸೊ ಬರ್ರಿ ಹಂಗಾರ ನಮ್ ಡಾಕ್ಟರ್ ಬ್ರೋ ಅವರ ಫನಿ ವಿಡಿಯೋಸ್ಗೆ ರಿಯಾಕ್ಷನ್ ಮಾಡೋಣ. ನಾಟಕ ನನ್ನ ಮಕ್ಕಳ ತಾನೇ ಒಳ್ಳೆಯವರು ಅನ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವ್ರು ಅನ್ನೋದು ಈ ಪ್ರಪಂಚ. ಏನಿದು ಹಳ್ಳ ತೋಡ್ತಾವ್ರಲ್ಲ, ಏನ್ ಮಾಡಕ್ ಹೋಯ್ತಾ ಇದೀರಾ ನೀವಿಲ್ಲಿ? ಏನಿದು ಸ್ಟ್ರಾಬೆರಿ ಜ್ಯೂಸ್ ಹಾಕ್ತಾವ್ರ? ಸ್ವರ್ಗ ಮೈ ಗಾಡ್ ಗುರು, ಲೇಕ್ ವೆಹಿಕಲ್ಗೆ ತೂತ್ ಇಟ್ಬಿಟ್ರೆ ಸ್ಟ್ರಾಬೆರಿ ಜ್ಯೂಸ್ ಉಯ್ದ್ಬಿಟ್ಟವ್ರೆ ತೂತಲ್ಲಿ. ಟೇಸ್ಟ್ ಮಾಡೋಣ. ಪುಣ್ಯ ಮಾಡಿದ್ರು ಯಪ್ಪ. ಸ್ವರ್ಗ ಅದ್ಭುತ. ವೆಲ್ಕಮ್ ಟು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಸ್ಕೇಟಿಂಗ್. ಆಕ್ಚುಲಿ ನಾನು ಚೆನ್ನಾಗಿ ಸ್ಕೇಟಿಂಗ್ ಆಡ್ತೀನಿ. Meanwhile, ಕುಣಿಯಕ್ ಆಗದೆ ಇರೋಂಗ ಅದೇನೋ ಡೊಂಕು ಅಂತಾರಲ್ಲ ಹಂಗೆ. ಚಿಕ್ಕ ಬುಕ್ ರೈಲ್ ಬಂತು. ಓಹೋ, ಮೆರಿಂಡಾ. ವಿಚಿತ್ರ ಇಲ್ಲ ನಿಮ್ಮಲ್ಲಿ ಪಾಪ ಈ ಪಕ್ಷಿನ ನೋಡ್ಬಿಟ್ಟು ಕೆಲವ್ರಿಗೆ ಬೇಜಾರಾಗ್ತಿರ್ಬೇಕಲ್ವಾ? ಅದೇ ಚಿಕನ್ ಟಿಕ್ಕ ಮಸಾಲ ತಿನ್ನೋವಾಗ ಬೇಜಾರಾಗಲ್ವಾ? ಎಂತ ಬಾಳೋ. ಕರೆನಾರ ಅದನ್ನ ನೋಡ್ದ ಹೆಂಗ್ ಫೀಲ್ ಆಗುತ್ತಾ? ಅದ ಚಿಕನ್ ತಿನ್ನಬೇಕಾದ್ರೆ ಫೀಲ್ ಆಗಲ್ಲ. ಬಾಚನ್ಗೆ ತಲೆ ಮೇಲೆ ಇಟ್ಕೊಂಡೇ ಓಡಾಡ್ತಾವ್ರೆ. ತಂತಿ ಬೇಗ ಬಾಚನ್ಗೆ ಇದ್ರು ವೇಸ್ಟ್ ಇಲ್ಲ. ಈ ಕೂದಲು ಹೆಂಗ್ ಬಾಚ್ತಾರೆ? ತಲಿ ಇರೋದ ಮೊದ್ಲ ತಂತಿ ಬೇಲೆ ಮೊದಲ ಬಾಚಣಿಗೆ ಅಂತ. ಎಲ್ ಬಂದಿದೀವಿ ಅಂತಂದ್ರೆ ಈಗ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಅವಾಗ ಹೇಳಿದ್ನಲ್ಲ, ಬಾವಿ ಪ್ರಪ್ರಥಮ ಬಾವಿ ಇದೇ ದೇಶದಲ್ಲಿ ಕೊರ್ದಿದ್ದು. ಆ ಪೆಟ್ರೋಲ್ ನ ಬಾವಿ ಹೆಂಗ್ ಕಾಣಿಸುತ್ತೆ ನೋಡ್ರಿ. ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಹಾಕವ್ರೆ. ಮತ್ತೆ ಇಲ್ಲೇ ನಸೂರ ಗೆಣಸ್ಗೆ ತಕ ಬಂದಿದ್ದೀನಿ. ಹೌದು, ಮತ್ತ ಅಷ್ಟು ಲಕ್ಷ ಗಂಟೆ ಖರ್ಚು ಮಾಡ್ಕೊಂಡು ಹೋಗಿರ್ತಾರ ಪಾಪ. ಮಸ್ತ್ ಆಗಿ ಹೇಳಿದ್ರು. ಅಕಸ್ಮಾತ್ ಆಗಿ ಇದೇನಾದ್ರೂ ವಂಡರ್ಗಣ್ಣಲ್ಲಿ ಉಟ್ಬಿಟ್ರೆ ಜನಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ. ನಾಯಿ ಲವರ್ಸ್ಗಳು ಇದನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋತಾರಲ್ಲ, ಇದೇನು ಹಸು ತರ ಹಾಲ್ ಕೊಡುತ್ತಾ ಅಂತ ನೀವು ಕೇಳಿದ್ರೆ ಹೌದಾ? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈಗ ಈ ಹಸ್ಕಿನ ರೈಡ್ ಮಾಡೋಣ ಬನ್ನಿ. ಕಾಪಿರೈಟ್ ಬೀಳುತ್ತೆ ಈ ಸಾಂಗು ನಮ್ಗೆ. ನಡು ಸಾಂಗ್ ಕಟ್ ಮಾಡುತ್ತೇನೆ. ಬಂದೇ ಹುಟ್ಟಿದ್ರು, ಎಲ್ಲಿಂದ ಕರ್ಕೊಂಡೋಯ್ತೋ ಅಲ್ಲೇ ಕರ್ಕೊಂಡ್ಬಂದು ನಿಲ್ಸ್ತು ಕರೆಕ್ಟ್ ಆಗಿ. ಸುಸ್ತಾಗೋಯ್ತ ಮಗು. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬಿಡ್ತದೆ. ನಾವು ನೀವೆಲ್ಲ ಶತ್ರುಗಳು ನಮ್ಮಿಂದ ದೂರ ಇರ್ಲಿ ಅಂತ ಇರ್ತೀವಿ, ಆದ್ರೆ ಇಲ್ಲಿರೋ ಜನಗಳು ಶತ್ರುಗಳು ಬರ್ಲಿ 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 ಅಂತ ಹೊಂಚಾಕೊಂಡು ಕಾಯ್ತಾವ್ರೆ ಹೊಡಿಯಕ್ಕೆ. ಆಪರೇಷನ್ ಸ್ಟಾರ್ಟ್ ಆಗಕ್ಕೆ ಕಾಯ್ತಾ ಇರೋ ಅಂತ ಯುದ್ಧ ವಿಮಾನ. ಯುರೋಪ್ ಕಡೆ ಬರೀ ಒಂದೇ ಒಂದು ಗನ್ನಲ್ಲ ರೀ, ಎಷ್ಟೊಂದು ಗನ್ಗಳು ಆಲ್ರೆಡಿ ಗುರಿ ಮಾಡಿ ನಿಂತಿವೆ. ಯುದ್ಧದ ಸಮಯದಲ್ಲಿ ಅಕಸ್ಮಾತ್ ವೈರಿಗಳೇನಾದ್ರೂ ಇವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ಅವರ ಕತೆನ ಈ ಬಂಕರಲ್ಲೇ ಮುಗಿಸ್ಬಿಡ್ತಾ ಇದ್ರು. ಇದು ಅದರದ ಗೈಸ್, ಇವ್ರದ್ದು ಡಾಕ್ಟರ್ ಬ್ರೋ ಅವ್ರದ್ದು ನಂಗೆ ಇದ ಲೈಕ್ ಆಗೋದು. ಹೆಂಗಂದ್ರ ಸ್ಟಾರ್ಟಿಂಗ್ ಏನೋ ಒಂದು ಸೀರಿಯಸ್ ಆಗಿ ನೋಡ್ತಿದ್ದೇವೆ ಅನ್ನೋಷ್ಟ್ರಾಗ ಫನ್ನಿಯಾಗಿ ಏನಾದ್ರು ಒಂದು ಟರ್ನ್ ಮಾಡ್ಬಿಟ್ಟಿರ್ತಾರ. ಆಮೇಲೆ ಫನ್ನಿಯಾಗಿ ನಗ್ತಾ ಇದಾವೆ ಅನ್ನೋ ಅಷ್ಟ್ರಾಗ ಇನ್ನೊಂದ್ ಯಾವ್ದಾರು ಸೀರಿಯಸ್ ಆಗಿ ಟರ್ನ್ ಮಾಡ್ಬಿಡ್ತಾರ. ನಡು ಇನ್ಫಾರ್ಮೇಟಿವ್ ಬರುತ್ತೆ. ಒಂದ ಲಾಗ್ನಾಗ ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಾ ತರದ ಕಂಟೆಂಟ್ ಮಾಡೋಕ್ ಸಾಧ್ಯ ಆಗೋದು ನಮ್ಮ ಡಾಕ್ಟರ್ ಬ್ರೋಗಷ್ಟ ಅನ್ಸುತ್ತೆ. 100% correct. I agree with you. ದೇವ್ರ, ನಿಮ್ಗೆ ನೆನ್ಪಿದ್ಯಾ ಒಂದು ಟೈಮಲ್ಲಿ ಸಿಂಹ ನಂಗೆ ಅವಮಾನ ಮಾಡಿತ್ತು. ಫ್ಲಾಶ್ ಬ್ಯಾಕ್. ಇದಕ್ಕಿದ್ದಂಗೆ ಎಲ್ಲ ಮೂತ್ರ ವಿಸರ್ಜನೆ ಮಾಡ್ಬಿಡ್ತಾ.
ಈಗ ಅದೇ ಸಿಂಹನ ನಾಯಿ ತರ ವಾಕಿಂಗ್ ಮಾಡ್ಸೋಣ ಬನ್ನಿ. ನಾನೇನ್ ಪೊಳಗ್ಸಕ್ಕೆ ಮಾವುತ ಬರ್ಬೇಕು, ಈ ತರ ಸಿಂಹನ್ ಪೊಳಗ್ಸಕ್ ನಾನೇ ಬರ್ಬೇಕಾ? ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಒಂದೊಂದ್ ಹೆಜ್ಜೆ ಆಗ್ತಾ ಇದ್ರು ಸಿಂಹ ತೂಕ ತೂಕ ಆ ತೂಕ ಗೊತ್ತಾಗುತ್ತೆ ಹೆಜ್ಜೆಲಿ. ಮೇಲ್ ನಡೀತಾ ಇಲ್ಲ ಸಿಂಹ, ಒಂದೊಂದ್ ಹೆಜ್ಜೆ ಇಟ್ರು ಹಂಗೆ ಪ್ರಿಂಟ್ ಬಿದ್ಬಿಡ್ತದೆ ನೋಡಿ. ಹಿಂದೆ ಉದ್ದಕ್ಕೂ ಎಲ್ಲ ಭೂಮಿ ಮೇಲೆ ಪ್ರಿಂಟ್ ಬಿದ್ಬಿಟ್ಟೈತೆ. ಇದ್ರ ಮುಖ ನೋಡಿದ್ರೆ ದ್ವೇಷ ಮಾಡಕ್ ಮನ್ಸೇ ಬರಲ್ಲ. ಇನ್ಮೇಲಿಂದ ನಾನು ಮತ್ತೆ ಈ ಸಿಂಹ ಫ್ರೆಂಡ್ಸು. ದೇವರು ಇದರ ವಯಸ್ಸು ಎಷ್ಟಿರ್ಬೋದು ಗೆಸ್ ಮಾಡಿ. ಇದು ಬರೀ ನಾಯಿ ಮರಿ ಇದ್ದಂಗಿದೆ, ಆದ್ರೆ ಇದಕ್ಕೆ ಏಜು 5 ತಿಂಗಳು ಆಲ್ರೆಡಿ. ನನ್ನ ಮುನ್ನ ಬಚ್ಚ ಇದ್ದಂಗೈತೆ, ಇನ್ನ 4 ತಿಂಗಳಿಗೆ ದೊಡ್ಡ ಹಂದಿ ಹಂದಿನ? ಒಂಬತ್ತು ತಿಂಗಳು ಬಚ್ಚ ನೋಡ್ರಿ. ಇದು ಒಳ್ಳೆ ಕತ್ತೆ ನನ್ ಮಗ ಬೆಳ್ದಂಗ್ ಬೆಳ್ದ್ಬಿಟ್ಟೈತೆ. ಏನ್ ತಿಂತದ ಇದು ಹೊಟ್ಟೆಗೆ? ಏಯ್ ಮಗು, ನೀನು ಮಗು ಇದ್ದಂಗ್ ಇರ್ಬೇಕು ನೀನು, ಮಗು ಅಲ್ಲ ಅದು. ದೊಡ್ಡ ನಡ್ದಂಗ್ ಆಡ್ಬಾರ್ದು. 9 ತಿಂಗಳಿಗೆ ಏನ್ ಆಟ ಆಡ್ತದ ನೋಡ್ರಿ ಇದು. ಕಚ್ಚದ್ ನೋಡ್ರಿ. ಅಲ್ಲು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 ಲ್ಲ
ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅದು ಭಾಳ ಲೆಂತ್ ಆಗಿ ಕಳಿಸಿರೇನೋ ಅಂತ ವಿಡಿಯೋಸು. ಶಾರ್ಟ್ ಆಗಿರೋ ಫನ್ನಿ ಅಷ್ಟೇ ಕೇಳಿದ್ದೆ. ಇಟ್ಸ್ ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋಸ್ ನೋಡೋಣ. ಜಾಸ್ತಿ ಲೆಂತ್ ಆಯ್ತು ಅನ್ಸುತ್ತೆ ನೀವು ಕಳಿಸಿರೋ ವಿಡಿಯೋಗಳು. ನೀವ ಕಳಿಸಿರೋದು, ನೀವ ಅನುಭವಿಸ್ರಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನೀವು ಸೈಬೀರಿಯನ್ ಹಸ್ಕಿ ಆಗ್ಲೇ ಕೇಳೇ ತೋರ್ಸಿದ್ದು, ಇರ್ತೀರಾ. ಹಾ. ಅದೇ ಸೈಬೀರಿಯನ್ ಹಸ್ಕಿನ ನೀವು ನೋಡ್ತಾ ಇದ್ದೀರಾ ಈಗ. ಅಕಸ್ಮಾತ್ ಆಗಿ ಇದೇನಾದ್ರೂ ವಂಡರ್ಗಣ್ಣಲ್ಲಿ ಉಟ್ಬಿಟ್ರೆ ಜನಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ. ನಾಯಿ ಲವರ್ಸ್ಗಳು ಇದನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋತಾರಲ್ಲ, ಇದೇನು ಹಸು ತರ ಹಾಲ್ ಕೊಡುತ್ತಾ ಅಂತ ನೀವು ಕೇಳಿದ್ರೆ ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದು ಹಾಲ್ ಕೊಡ್ಲಿಲ್ಲ ಅಂತಂದ್ರೆ ಏನು, ಇದಕ್ಕೆ ಹಾಲಿನಂತ ಮನ್ಸು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನೋಡ್ರಿ, ಇದು ಓಡಬೇಕು 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 friend ಅಂತ ಅದ ಆಗ್ಲಿಕ್ಕೆ. ರೆಡಿಯಾಗಿ ನಿಂತೈತೆ. ಏಯ್ ಏಯ್ ಹಸ್ಕಿರ ನೀನು, ಬೀದಿನ ಇದ್ದಂಗಿದ್ಯಾ ನೀನು? ಹಸ್ಕಿ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ದೇವ್ರ, ಈಗ ಈ ಹಸ್ಕಿನ ರೈಡ್ ಮಾಡೋಣ ಬನ್ನಿ. ಆಗ್ಲೇ ಒಂದಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ. ಇದು ಎಡಿಟ್ ಬೇರೆ ಐತಿ, ಅದ್ ಎಡಿಟ್ ಬೇರೆ ಐತಿ ಅಷ್ಟೇ. ಹೋಗಿ ಹೋಗಿ ಆಗ್ಲೇ ಇದಕ್ಕೆ ಹುಚ್ಚ ಕಾಡಿನ ಇದ್ರೆ ರಾಜ ಪಟ್ಟ ಸೀದಾ ಕೊಟ್ಟಿದೀವಿ ನಾವು. ನೀನ್ ಸಿಂಹ ಅಲ್ಲ, ನೀನು ಶ್ವಾನ ನೀನು. ಚಲೋ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ. ಯಾರು ಎಡಿಟರು? ಇದ್ದಕ್ಕಿದ್ದಂಗೆ ಎಲ್ಲ ಆಗ್ಲೇ ಇದೆ ನೋಡಿ ಹೇಳಿರೋದು, ಅವ್ರು ಎಕ್ಸ್ಪ್ಲೇನ್ ಮಾಡಿದ. ಇದ್ದಕ್ಕಿದ್ದಂಗೆ ಎಲ್ಲ ಮೂತ್ರ ವಿಸರ್ಜನೆ ಸಿಂಹದ ಕೈಯಾಗೂ ಉಚ್ಚ ಪುಣ್ಯ ಮಾಡಿರ್ಬೇಕು. ಹುಲಿ ಕೈಲಿ ಮೂತ್ರಾಭಿಷೇಕ. ಹುಲಿ ಅಲ್ಲ, ಸಿಂಹ. ನೋಡಿ ಇದು ಆರ್ಟಿಸ್ಟ್. ಇದು ಆರ್ಟಿಸ್ಟ್. ಆರ್ಟ್ ತೋರಿಸ್ತೀನಿ ನೋಡಿ. ಇದು ಆರ್ಟ್. ಗುರು, ಇಷ್ಟ ದಿವಸ ಸಿಂಹನ ಕಾಡಿನ ರಾಜ ಅಂತ ನಾವೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸ್ತಾ ಇದ್ವಿ. ಆದ್ರೆ ಕೊನೆಗೂ ಸಿಂಹ ಅದ್ರ ಬುದ್ಧಿ ತೋರ್ಸೇ ಬಿಡ್ತು. ಆದ್ರೆ ಇನ್ಮೇಲಿಂದ ಅಫಿಷಿಯಲ್ ಆಗಿ ಚಿರತೆನ ನಾವು ಕಾಡಿನ ರಾಜ ಚಿರತೆ, ನೀನೇ ಕಾಡಿನ ರಾಜ. ಇನ್ಮೇಲೆ ಕಾಡಿಗೆ ನೀನೇ ಅಧಿಪತಿ, ಎಲ್ಲ ಪ್ರಾಣಿಗಳಿಗೂ ನೀನೇ ರಾಜ. ನೀನೇ ಇನ್ಮೇಲಿಂದ ಕಾಡ್ನ ಆಳ್ಬೇಕು. ನೋಡಿ, ಪಟ್ಟಾಭಿಷೇಕ ಆದ್ಮೇಲೆ ಏನ್ ಗತ್ತು, ಏನ್ ಗಾಂಭೀರ್ಯ. ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ಬ್ರೋ ಹೇಳಾರಂದ್ರ ಚಿರ್ತಿನೇ ಮೇಲಿಂದ ಕಾಡಿನ ರಾಜ. ದೇವರ ಆರೆಂಜ್ ಬೇ ಅಲ್ಲಿ ಆರೆಂಜ್ಗಳು ಏನಾದ್ರೂ ಇರುತ್ತೇನೋ ಅಂತ ಬಂದ್ರೆ, ಇಲ್ಲಿ ಆರೆಂಜು ಇಲ್ಲ, ಮೂಸಂಬಿನೂ ಇಲ್ಲ, ಚೇಪೆಕಾಯಿ ಇಲ್ಲ. ಇಲ್ಲಿ ಬರುವಂತ ಜನಗಳೆಲ್ಲ ಸುಮ್ನೆ ಹಂಗೆ ಬೆಡ್ ಹಾಕೊಳ್ಳೋದು ಮಲ್ಕೊಳ್ಳೋದು, ಬೆಡ್ ಹಾಕೊಳ್ಳೋದು ಮಲ್ಕೊಳ್ಳೋದು, ಎಲ್ಲ ಬೆಡ್ ಹಾಕೊಂಡ್ ಮಲ್ಕೊಂಡವ್ರೆ. ಈ ಬೀಚಲ್ಲಂತೆ ಎಲ್ಲಾರ್ಗು ಈಜಾಡಕ್ ಬಿಟ್ಬಿಟ್ಟವ್ರೆ. ಡಾಕ್ಟರ್ ಕೂಡ ಈಜಾಡಕ್ಕೆ ಪ್ಲಾನ್ ಆಗ್ತಾವ್ರೆ ಇಲ್ಲಿ.
ಈಜಿಪ್ಟ್ ನ ಡಾಕ್ಟರ್ ಇವರು, ಇಂಗ್ಲೆಂಡ್ ನ ಅಜ್ಜಿ ಕೂಡ ಈಜ ಆಡ್ತಾವ್ರೆ. ಹಾಯ್ ಹಾಯ್ ಎವ್ರಿಬಡಿ. ಮೂರ್ ಜನ 4 ಜನ ಬನಾನಾ ರೈಡಲ್ಲಿ ಹೋಗೋದೇ ಮಜಾ. ಎಸ್ ನುಗ್ಲಿ ಬನಾನಾ ಬೇಡ, ನುಗ್ಗಿಸ್ರಿ. ಇಷ್ಟನಾ ಬನಾನಾ ರೈಡು? ವೇಸ್ಟ್ ನೋಡ, ಅಲ್ಲಿ ಹೆಂಗ್ ನುಗ್ಗಿಸ್ತಾವ್ರ ನೋಡ್ರಿ, ವೀಲಿಂಗ್ ಎತ್ಕೊಂಡು ಹೋಯ್ತಾವ್ರ ನೋಡ್ರಿ ಇಲ್ಲಿ ಇವ್ರಿ ಜಡ್ಕ ಕಡೆ ಹೋದಂಗ್ ಹೋಯ್ತಾವ್ರೆ. ಏನೂ ಇಲ್ಲ, ನುಗ್ಗಿಲ್ಲ ನಿಮ್ ಬನಾನಾ. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅಯ್ಯೋ ಕೋಪ ಮಾಡ್ಕೊಬಿಟ್ರ. ಅಲ್ಲ ಸರ್, ನಾನು ಅವ್ರ ಬನಾನ ನುಗ್ತಾ ಇಲ್ಲ ಅಂದಿದ್ಕೆ ಏನಾದ್ರು ಕೋಪ ಮಾಡ್ಕೊಂಡು ಬೀಳಿಸ್ಬಿಟ್ರ? ಎಲ್ರು ಬೀಳಿಸ್ತಾರ? ಕರೆಗೂ ಬೆಳೆಸೋದು ಏನದಂಗೆ. ಓಕೆ ಗೈಸ್, ಇವತ್ತಿನ ವಿಡಿಯೋದಾಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ಮುಂದೆ ಇದಕ್ಕಿಂತ ಚಲೋತ್ನಾಗಿರೋದನ್ನ ತಗೊಂಬಂದು ಇನ್ನೂ ಇಂಪ್ರೂವ್ ಆಗ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಅಷ್ಟೇ.